ಬೆಂಗಳೂರಿನಲ್ಲಿ ನಡೀತಾ ಇದ್ದಂತಹ ದೇಶವೇ ಬೆಚ್ಚಿ ಬೀಳುವಂತಹ ಡ್ರಗ್ಸ್ ಮತ್ತು ಸೆಕ್ಸ್ ದಂಧೆಯನ್ನ TV9 ಬಯಲು ಮಾಡ್ತಾ ಇದೆ. ನಶೆ ಏರಿಸಿ ಯುವತಿಯರ ಮೇಲೆರಗುವ ಕೀಚಕರ ಕೃತ್ಯವನ್ನ ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಇದೆ. ಏನಿದು ಸ್ಫೋಟಕ ಸುದ್ದಿ ಅಂತೀರಾ? ಈ ರಿಪೋರ್ಟ್ ನೋಡಿ ಗೊತ್ತಾಗುತ್ತೆ. ಬೆಂಗಳೂರಿನಲ್ಲಿ ಬೆಚ್ಚಿ ಬೀಳಿಸುವ ಪಾರ್ಟಿ, ಡ್ರಗ್ಸ್ ಅಂಡ್ ರೇಪ್ ದಂಧೆ. ನಶೆ ಏರಿಸಿ ಯುವತಿಯರ ಮೇಲೆರಗುವ ರಾಕ್ಷಸರ ಬಣ್ಣ ಬಯಲು. TV9 ತೆರೆದಿಡ್ತಿದೆ ಇಡೀ ದೇಶವೇ ಬೆಚ್ಚಿ ಬೀಳುವ ಕರಾಳ ಸ್ಟೋರಿ. ಕಾಲೇಜು ಹುಡುಗಿಯರ ಜೊತೆ ಮೋಜು ಮಸ್ತಿ, ಡ್ರಗ್ಸ್, ಮದ್ಯದ ಜೊತೆ ಮತ್ತಿನ ಮಾತ್ರೆ ಮಿಕ್ಸ್. ಅರೆ ಪ್ರಜ್ಞಾವಸ್ಥೆಯಲ್ಲಿರೋ ಯುವತಿಯರನ್ನ ಗ್ಯಾಂಗ್ ರೇಪ್. ಒಬ್ಬರಲ್ಲ ಇಬ್ಬರಲ್ಲ, ಬರೋಬ್ಬರಿ 19 ಯುವತಿಯರ ಮೇಲೆ ರೇಪ್. ದೇಶವೇ ಬೆಚ್ಚಿ ಬೀಳುವಂತಹ ಮಾದಕ ಜಾಲ, ಹಸಿ ಬಿಸಿ ಕಹಾನಿಯನ್ನ ಇಂಚಿಂಚಾಗಿ ತೆರೆದಿಡ್ತಿದೆ TV9. ಹೀಗೆ ಕಾರ್ ಮುಂದೆ ಫೋಟೋಗೆ ಪೋಸ್ ಕೊಡ್ತಿರೋ ಈತನ ಹೆಸರು ನಿಖಿಲ್. ಮೂಲತಃ ಸಕಲೇಶ್ಪುರದವನಾಗಿದ್ದು ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿ ವಾಸಿಸುತ್ತಿದ್ದ. ಇನ್ನು ಡೀಸೆಂಟ್ ಆಗಿ ಕಾಣಿಸ್ತಿರೋ ಈತ ಡಿಕ್ಸನ್ ಅಂತ, ಪಶ್ಚಿಮ ಬಂಗಾಳದವನು. ಈ ಇಬ್ರು ಸೇರಿ ಬೆಂಗಳೂರಿನಲ್ಲಿ ನಡೆಸುತ್ತಿದ್ದು ಬೃಹತ್ ಮಾದಕ ಜಾಲವನ್ನ. TV9 ಬಿಚ್ಚಿಡುತ್ತಿದೆ 19 ವಿದ್ಯಾರ್ಥಿನಿಯರ ಗ್ಯಾಂಗ್ ರೇಪ್ ರಹಸ್ಯ. He started telling things like I love you, I like you, I want to be with you, I'm loyal to you. He used to call me every day. ಕಾಲೇಜು ಯುವತಿಯರೇ ಈ ಗ್ಯಾಂಗ್ನ ಟಾರ್ಗೆಟ್. ಹೇಗಿತ್ತು ಸ್ಕೆಚ್? ಈ ಫೋಟೋದಲ್ಲಿರೋ ನಿಖಿಲ್ ಗ್ಯಾಂಗ್ ರೇಪ್ ಗ್ಯಾಂಗ್ನ ಮಾಸ್ಟರ್ ಮೈಂಡ್. ಈತನಿಗೆ ಬೆನ್ನೆಲುಬಾಗಿ ನಿಂತಿದ್ದು ಡಿಕ್ಸನ್ ಮತ್ತು ಗ್ಯಾಂಗ್. ನಿಖಿಲ್ ಸೂಚನೆಯಂತೆ ಡಿಕ್ಸನ್ ಟೀಮ್ ಪ್ರತಿಷ್ಠಿತ ಕಾಲೇಜು ಹುಡುಗಿಯರಿಗೆ ಬಲೆ ಬೀಸ್ತಿತ್ತು. ಪರಿಚಯವಾಗ್ತಿದ್ದಂತೆ ಕೆಲ ದಿನಗಳ ಕಾಲ ಆನ್ಲೈನ್ ಚಾಟ್ ಮಾಡ್ತಿದ್ರು. ಸ್ನೇಹದ ಬಲೆ ಬೀಸಿ ಪಾರ್ಟಿಗೆ ಆಹ್ವಾನ ಮಾಡ್ತಿದ್ರು. ಯುವತಿಯರು ಪಾರ್ಟಿಗೆ ಒಪ್ಪುತ್ತಿದ್ದಂತೆ ನಿಖಿಲ್ಗೆ ಡಿಕ್ಸನ್ ಮಾಹಿತಿ ನೀಡುತ್ತಿದ್ದ. ಜಕ್ಕೂರಿನ ಬಾಡಿಗೆ ವಿಲ್ಲಾದಲ್ಲಿ ನಿಖಿಲ್ ಪಾರ್ಟಿ ಆಯೋಜಿಸುತ್ತಿದ್ದ. ಪಾರ್ಟಿಗೆ ಬಂದ ಯುವತಿಯರಿಗೆ ಸೆಕ್ಸ್ ಮಾಡುವಂತೆ ಹೇಳ್ತಿದ್ರು. ಕೆಲ ಯುವತಿಯರು ಒಪ್ಪಿ ಸಹಕರಿಸುತ್ತಿದ್ರು. ಒಪ್ಪದ ಯುವತಿಯರಿಗೆ ಕಂಠಪೂರ್ತಿ ಕುಡಿಸುತ್ತಿದ್ರು. ಬಲವಂತವಾಗಿ ಡ್ರಗ್ಸ್ ಸೇವಿಸುವಂತೆ ಮಾಡ್ತಿದ್ರು. ಅಲ್ಲದೆ ಮತ್ತು ಬರೋ ಮಾತ್ರೆಯನ್ನು ಮಿಕ್ಸ್ ಮಾಡ್ತಿದ್ರು. ಯುವತಿಯರು ಪ್ರಜ್ಞೆ ತಪ್ಪುತ್ತಿದ್ದಂತೆ ರಾಕ್ಷಸರು ಅತ್ಯಾಚಾರವೆಸಗುತ್ತಿದ್ರು. ಬೆತ್ತಲೆ ಫೋಟೋ ವಿಡಿಯೋ ರೆಕಾರ್ಡ್ ಮಾಡಿ ಬ್ಲಾಕ್ ಮೇಲ್ ಮಾಡ್ತಿದ್ರು. First of all, when you met Dixon and how it happened? He started telling things like I love you, I like you, I want to be with you, I'm loyal to you. He used to call me every day. So I'm a teenager, right? So attachment happens. Like he's like I want to date you, I want you to be my girlfriend. We were almost going to be like dating, but we were so close. But he did all this to me before we could even get into a relationship. He did all this crap with his friend Nikhil, which he calls him his brother. ಪಾರ್ಟಿಯಾದ ಬೆಳಿಗ್ಗೆ ಏನೂ ಗೊತ್ತಿಲ್ಲದಂತೆ ಕ್ರಿಮಿಗಳು ನಾಟಕವಾಡ್ತಿದ್ರು. ಕುಡಿದ ನಶೆಯಲ್ಲಿದ್ವಿ, ಏನಾಗಿದೆ ಗೊತ್ತಿಲ್ಲ ಅಂತ ಹೈ ಡ್ರಾಮಾ ಮಾಡಿ ನಿಖಿಲ್ ಡಿಕ್ಸನ್ ಗ್ಯಾಂಗ್ ಬಚಾವಾಗ್ತಿತ್ತು. ಇದೇ ರೀತಿ ಹಲವು ಬಾರಿ ಈ ಗ್ಯಾಂಗ್ ಕೃತ್ಯವೆಸಗಿದ್ದು ಕೆಲ ಯುವತಿಯರು ಮರ್ಯಾದೆಗೆ ಹೆದರಿ ಸೈಲೆಂಟ್ ಆಗ್ತಿದ್ರು. ಆದ್ರೆ ಈ ಬಾರಿ ಓರ್ವ ಯುವತಿ ಅಮೃತಹಳ್ಳಿ ಪೊಲೀಸರಿಗೆ ದೂರು ನೀಡಿದ್ದಾಳೆ. ಇದರ ಬೆನ್ನಲ್ಲೇ 19 ಸಂತ್ರಸ್ತ ಯುವತಿಯರು ಪೊಲೀಸರನ್ನ ಸಂಪರ್ಕಿಸಿದ್ದಾರೆ. ತಮ್ಮ ಮೇಲೂ ದೌರ್ಜನ್ಯ ಆಗಿರೋ ಬಗ್ಗೆ ಮಾಹಿತಿ ನೀಡಿದ್ದು 19 ಯುವತಿಯರ ಹೇಳಿಕೆ ಕೇಳಿ ಪೊಲೀಸರೇ ಬೆಚ್ಚಿ ಬಿದ್ದಿದ್ದಾರೆ. In total, roughly there are 19 girls right now as we are speaking giving statements against both of them. What's your next fight in legal matters? I want justice no matter what happens. I don't want to compromise. I don't want any money from them. I just want justice. I don't care. I don't want 8 years, 14 years. I want him to be behind bars forever without any bail, because what he's done to me, he's done to those 19 girls who are giving statement in the police station right now. So I just need justice. Camera person Raju jothe Prajwal TV9 Bangalore. ಅದ್ಯಾವಾಗ ಗ್ಯಾಂಗ್ ರೇಪ್ ಗ್ಯಾಂಗ್ ಬಗ್ಗೆ ಯುವತಿ ದೂರು ನೀಡಿದ್ಲೋ ಅಮೃತಹಳ್ಳಿ ಪೊಲೀಸರು ಅಲರ್ಟ್ ಆದ್ರು. ಸಕಲೇಶ್ಪುರ ಮೂಲದ ನಿಖಿಲ್, ಪಶ್ಚಿಮ ಬಂಗಾಳ ಮೂಲದ ಡಿಕ್ಸನ್ ಸಾಂಡ್ರಾನನ್ನ ಬಂಧಿಸಿದ್ದು ಪೊಲೀಸ್ ತನಿಖೆ ವೇಳೆ ನಿಖಿಲ್ನ ನಿಜ ಸ್ವರೂಪ ಬಯಲಾಗಿದೆ. ಆರೋಪಿ ನಿಖಿಲ್ಗೆ ಪ್ರಭಾವಿಗಳ ಸಂಪರ್ಕವೇ ಇದೆ. ನಿಖಿಲ್ ಪಾರ್ಟಿ ಆಯೋಜಿಸ್ತಾ ಇದ್ದಿದ್ದು ವಿಲ್ಲಾದಲ್ಲಿ. ಪಾರ್ಟಿ ಮಾಡ್ತಿದ್ದ ವಿಲ್ಲಾ ಕೂಡ ಓರ್ವ ಪ್ರಭಾವಿ IPS ಅಧಿಕಾರಿಗೆ ಸೇರಿದ್ದಂತೆ.
ವಿಲ್ಲಾ ಮಾಲೀಕರ ಬಗ್ಗೆ ಪೊಲೀಸರು ಪರಿಶೀಲನೆ ನಡೆಸುತ್ತಿದ್ದಾರೆ. ನಿಖಿಲ್ ಮೇಲೆ ಕೇಸ್ ದಾಖಲಾಗ್ತಿದ್ದಂತೆಯೇ ಪೊಲೀಸರಿಗೆ ಪ್ರಭಾವಿಗಳಿಂದ ಒತ್ತಡ ಹೆಚ್ಚಾಗ್ತಿದೆಯಂತೆ. ನಿಖಿಲ್ ಒಳ್ಳೆಯವನು, ನೋಡ್ಕೊಂಡು ತನಿಖೆ ಮಾಡಿ, ಕಾನೂನು ಪ್ರಕಾರ ತನಿಖೆ ನಡೆಸಿ ಅಂತ ಪ್ರಭಾವಿಗಳು ಹೇಳ್ತಿದ್ದಾರಂತೆ. ನಿಖಿಲ್ ಗ್ಯಾಂಗ್ನ ಕೃತ್ಯವನ್ನ ಸಂತ್ರಸ್ತ ಯುವತಿ ಬಯಲು ಮಾಡಿದ್ದಾರೆ. TV9 ಬಳಿ ಸ್ಫೋಟಕ ಮಾಹಿತಿ ಬಿಚ್ಚಿಟ್ಟಿದ್ದಾರೆ. They drink a lot. There's like always different kind of alcohols which I have never drank or consumed myself personally. Never done it. And there's like packets of some white powder, something and all will be, but I never asked what it is. When I saw it, I just backed off. That day, Nikhil or Dixon has give you something, some stuff, and then you felt drowsy. Yeah, I don't know exactly what they've given me because I don't do all that. But they forced it in my mouth and I spit it. It's not like I didn't resist. I did resist. So the people who are telling how can she swallow? She's 19 years old. You know they can force me, right? I'm one and there were two people forcing it in my mouth. I don't know what exactly they gave me. But after 15 minutes I felt drowsy. My body was hot. My eyes was blurry. ಶ್ರವಣ್ ಎಂಬಾತನಿಂದ ಡಿಕ್ಸನ್ಗೆ ನಿಖಿಲ್ ಪರಿಚಯವಾಗಿದ್ದ. ಈ ಮೂವರಿಗೂ ಗೋವಾದಲ್ಲಿ ಪರಸ್ಪರ ಪರಿಚಯವಾಗಿತ್ತು. ಇದೇ ಪರಿಚಯವನ್ನ ಬಳಸಿಕೊಂಡು ನಿಖಿಲ್ ಹುಡುಗಿಯರಿಗೆ ಗಾಳ ಹಾಕ್ತಿದ್ದ. ಹುಡುಗಿಯರ ಸಲುಗೆ ಹೆಚ್ಚಾದಾಗ ಗ್ಯಾಂಗ್ನ ಅಸಲಿ ಮುಖ ಬಯಲಾಗಿದೆ. ಸದ್ಯ ಶ್ರವಣ್ಣನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಪ್ರಜ್ವಲ್ ಜೊತೆ ಪ್ರದೀಪ್ ಚಿಕ್ಕಾಟಿ, TV9 ಬೆಂಗಳೂರು.